ನಮಸ್ಕಾರ. ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು BBMP ಏನಿದೆಯೋ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. BBMP ಈಗ ಇಲ್ಲ, ಇನ್ಮೇಲೆ BBMP ಇರೋದಿಲ್ಲ, ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಅದನ್ನು 5 ವಲಯಗಳನ್ನಾಗಿ ಮಾಡ್ತಿದ್ದಾರೆ. ಸೊ 5 ವಲಯಗಳು, ಸೊ ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಸೆಂಟ್ರಲ್ ಅಂತ ಮಾಡಿದ್ದಾರೆ, ಪೂರ್ವ ಮತ್ತು ಪಶ್ಚಿಮ ಇಷ್ಟು ಮಾಡಿದ್ದಾರೆ. ಸೊ ಇದರಲ್ಲಿ ಯಾವೆಲ್ಲ ಕ್ಷೇತ್ರಗಳು ಬರ್ತವೆ, ಯಾವೆಲ್ಲ ಝೋನಲ್ಲಿತ್ತು ಮುಂಚೆ BBMP ಇದ್ದಾಗ ಯಾವೆಲ್ಲ ಝೋನ್ಗಳಿದ್ದವು ಅವು ಬರ್ತವೆ, ಸೊ ಎಷ್ಟು ವಾರ್ಡ್ಗಳು ಬರ್ತವೆ ಇಷ್ಟು ಕೂಡ ಅದರಲ್ಲಿ ಹೇಳಿದ್ದಾರೆ. ಸೊ ವಾರ್ಡ್ಗಳನ್ನು ನೋಡ್ತಾ ಹೋದರೆ ಸ್ವಲ್ಪ ಇನ್ನೂ ಅದು ಕ್ಲಾರಿಫಿಕೇಷನ್ ಅಷ್ಟಕ್ಕಷ್ಟೇ ಇದೆ. ಸೊ ಈಗ ಝೋನಲ್ ವೈಸ್ ನೋಡ್ತಾ ಹೋದರೆ, ಸೊ ಬೆಂಗಳೂರು ಉತ್ತರ ನೋಡೋಣ, ಯಾವೆಲ್ಲ ವಾರ್ಡ್ಗಳಿದ್ದಾವೆ, ಯಾವೆಲ್ಲ ಏನು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದಕ್ಕೆ ಅನ್ನೋದನ್ನು ನೋಡ್ತಾ ಹೋದರೆ, ಬ್ಯಾಟರಾಯನಪುರ ಬರುತ್ತೆ, ದಾಸರಳ್ಳಿ, ಬಗಲಗುಂಟೆ, ದಾಸರಳ್ಳಿ ಹೊರತುಪಡಿಸಿ ಹೆಬ್ಬಾಳ, ಪುಲಕೇಶಿ ನಗರ, ಜಾಲಹಳ್ಳಿ, JP ಪಾರ್ಕ್, ಯಶವಂತಪುರ, ಸೊ ಸರ್ವಜ್ಞ ನಗರ ಮತ್ತು ಯಲಹಂಕ ಬರುತ್ತೆ. ಇವರು ಬೆಂಗಳೂರು ಉತ್ತರ. ಸೆಂಟ್ರಲಲ್ಲೇ ಆದರೆ CV ರಾಮನ್ ನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ ಮತ್ತು ಶಾಂತಿನಗರ, ಶಿವಾಜಿನಗರ ಬರುತ್ತೆ ಸೆಂಟ್ರಲಲ್ಲಿ. ಆಯಿತು. ಈಗ ಪೂರ್ವ ನೋಡೋದಾದರೆ KR ಪುರಂ, ಮಹದೇವಪುರ, ಬೆಳ್ಳಂದೂರು ವಾರ್ಡ್ ಮತ್ತು ಹೊರತುಪಡಿಸಿ ಅಂತಿದೆ, ಅಂದರೆ ಇನ್ನೂ ಆ್ಯಡ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಅದೇ ರೀತಿ ನೋಡೋದ್ರೆ ದಕ್ಷಿಣ, ಸೊ ದಕ್ಷಿಣದಲ್ಲೇ ಸ್ವಲ್ಪ ಜಾಸ್ತಿ ಇದೆ. ಸೊ BTM ಲೇಔಟು, ಬೆಂಗಳೂರು ದಕ್ಷಿಣ, ಸೊ ಬೊಮ್ಮನಹಳ್ಳಿ, ಜಯನಗರ, ಮಹದೇವಪುರ, ಬೆಳ್ಳಂದೂರು ಭಾಗ ಸ್ವಲ್ಪ ಏನು ಪೂರ್ವಕ್ಕೂ ಹೋಗುತ್ತೆ ಮತ್ತು ದಕ್ಷಿಣಕ್ಕೂ ಸ್ವಲ್ಪ ಅದು ಡಿವೈಡ್ ಆಗ್ತಾಯಿದೆ. ಸೊ ಬೆಳ್ಳಂದೂರು, ಸೊ ಅದನ್ನು ನೋಡ್ತಾ ಹೋದರೆ ಪದ್ಮನಾಭ ನಗರ ಬರುತ್ತೆ, ಸೊ ಬನಶಂಕರಿ ಬರುತ್ತೆ, ಸೊ ಬನಶಂಕರಿ ದೇವಸ್ಥಾನ, ಕುಮಾರಸ್ವಾಮಿ ಲೇಔಟು, ಪದ್ಮನಾಭ ನಗರ, ಚಿಕ್ಕಲ್ಸಂದ್ರ, RR ನಗರ ವಾರ್ಡ್ ಮತ್ತು ಅದು ಬರುತ್ತೆ. ಅದ್ರ ಜೊತೆಗೇ ಯಶವಂತಪುರ. ಸೊ ಈ ಥರ ಇದೆ. ಇನ್ನು ಪಶ್ಚಿಮ ನೋಡೋದಾದರೆ, ಪಶ್ಚಿಮದಲ್ಲಿ ಬಂದುಬಿಟ್ಟು ಅದು ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಬಸವನಗುಡಿ, ದಾಸರಳ್ಳಿ, ರಾಜಗೋಪಾಲ್ ನಗರ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಸೊ ಬರುತ್ತೆ, ಮತ್ತು ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಪದ್ಮನಾಭ ನಗರ, ಹೊಸಕೆರೆಹಳ್ಳಿ, ಗಣೇಶ್ ಮಂದಿರ, ಕೆರೆಸಂದ್ರ ಮತ್ತು ಯಡಿಯೂರು, ರಾಜಾಜಿನಗರ, RR ನಗರ ಅದು ಕೂಡ ಬರುತ್ತೆ. ಸೊ HMT ಬರುತ್ತೆ, ಲಕ್ಷ್ಮೀದೇವನಗರ, ಲಗ್ಗೆರೆ, ಕೊಟ್ಟಿಗೆಪಾಳ್ಯ, ಜ್ಞಾನಭಾರತಿ, RR ನಗರ ವಾರ್ಡು, ವಿಜಯನಗರ ಇಷ್ಟು ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಅಷ್ಟು ಸೇರ್ಕೋಬೋದು, ಇದರಲ್ಲಿ ಒಂದಷ್ಟು ಬಿಟ್ಟು ಕೂಡ ಹೋಗ್ಬೋದು. ಏನಕ್ಕೆ ಈಗ ಪ್ರಿಲಿಮಿನರಿಯಾಗಿ ಇಷ್ಟು ಮಾಡಿದ್ದಾರೆ. ಸೊ ಇಷ್ಟು ಏನೋ ವಾರ್ಡ್ಗಳನ್ನು ಒಂದೊಂದು ವಲಯಗಳನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಸಿಟಿ 5 ಕಮಿಷನರ್ಸ್ ಇರ್ತಾರೆ, ಅಂದರೆ 5 ಕಾರ್ಪೊರೇಷನ್ ಇರುತ್ತೆ. ಸೊ ಆ ರೀತಿಯಾಗಿ ಮಾಡಿದ್ದಾರೆ. ಇದ್ರ ಜೊತೆಗೇ ಇನ್ನೊಂದು ವಿಚಾರ ಏನಂದರೆ, ಬೆಂಗಳೂರು ಉತ್ತರ ಸೊ ಎಷ್ಟು ವಿಸ್ತೀರ್ಣ ಇದೆ ನೋಡೋದಾದರೆ 158 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಸೊ ಅದು 2023 ಏನು ಜನಸಂಖ್ಯೆ ಇತ್ತು ಆ ಒಂದು ಇದರ ಮೇಲೆ ಮಾಡಿದ್ದಾರೆ, ಅಂದರೆ ಸರ್ವೆ ಮಾಡಿ ಅದ್ರ ಮೇಲೆ ಮಾಡಿದ್ದಾರೆ. ಸೊ ಬೆಂಗಳೂರು ದಕ್ಷಿಣಕ್ಕೆ ಬಂದರೆ 147 ಚದರ ಕಿಲೋಮೀಟರ್ ಇದೆ. ಸೊ ಅದೇ ರೀತಿ ನೋಡಿದ್ರೆ ಬೆಂಗಳೂರು ಪೂರ್ವ ಕೂಡ 168 ಚದರ ಕಿಲೋಮೀಟರ್ ಇದೆ. ಬೆಂಗಳೂರು ಪಶ್ಚಿಮ ಬಂದರೆ 161 ಚದರ ಕಿಲೋಮೀಟರ್ ಇದೆ. ಬೆಂಗಳೂರು ಕೇಂದ್ರ ಮಾತ್ರ 78 ಇದೆ. ಅಂದರೆ ಜನ ಸಂದಣಿ ಜಾಸ್ತಿ ಇರೋದ್ರಿಂದ ಬೆಂಗಳೂರು ಕೇಂದ್ರ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಏನು ಈಗ BBMPಯಿಂದ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಕಮಿಷನರ್ಸು 5 ಜನ ಬರುವಂಥ ಸಾಧ್ಯತೆಗಳಿರ್ತದೆ. ಸೊ ಮೇಯರು ಏನು ಮಾಡ್ತಾರೆ ನೋಡಬೇಕಾದ್ರೆ, ಒಬ್ಬರೇ ಕೊಡ್ತಾರಾ, ಎಲ್ಲ ಒಂದು ವಲಯಗಳಿಗೂ ಒಬ್ಬೊಬ್ಬರನ್ನ ಮಾಡ್ತಾರಾ, ಅದನ್ನು ನೋಡಬೇಕಾಗುತ್ತೆ. ಮತ್ತು ಈಗಿರ್ತಕ್ಕಂಥ ಏನು ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಸರ್ಕಲ್ ಅಂದರೆ ಹೆಡ್ ಆಫೀಸ್ ಇತ್ತು, BBMP ಹೆಡ್ ಆಫೀಸ್ ಇತ್ತು. ಸೊ ಅದು ಇನ್ನು ಮುಂದೆ ನನಗೆ ಗೊತ್ತಿರೋ ಪ್ರಕಾರ ಅದು ಇರೋದಿಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಕ್ಕೆ 5 ಕಮಿಷನರು ಅಂದರೆ 5 ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ ಒಂದೇ ಸಿಟಿ. ಹಾಗಾಗಿ ಸೊ ಒಂದು ಬೆಂಗಳೂರನ್ನು ವಿಸ್ತೀರ್ಣ ಇನ್ನಷ್ಟು ಬೆಳೀತಾ ಹೋಗ್ತಾ ಇದೆ. ಇನ್ನು ಮುಂದೆ ದಿನಗಳಲ್ಲಿ ನೋಡೋದಾದರೆ ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ,
ರಾಮನಗರ, ಸೊ ಇದೆಲ್ಲವೂ ಕೂಡ ಬೆಂಗಳೂರಿಗೆ ಸೇರಿಕೊಳ್ಳುವಂಥ ಸಾಧ್ಯತೆಗಳು ತುಂಬಾ ಇದೆ. ಅದೇ ಒಂದು ವಿಚಾರವಾಗಿಯೇ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿರೋದು. ಗ್ರೇಟರ್ ಬೆಂಗಳೂರು ಆಗಿ BBMP ಎಲ್ಲ ಹೋಗಿ ಗ್ರೇಟರ್ ಬೆಂಗಳೂರು ಆಗ್ತಾಯಿದೆ. ಸೊ ಜನ ಸಂದಣಿ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಇಷ್ಟೆಲ್ಲ ಮಾಡ್ತಿದೆ ರಾಜ್ಯ ಸರ್ಕಾರ. ಸೊ ಗ್ರೇಟರ್ ಬೆಂಗಳೂರು ಮಾಡ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ಜನಸಂದಣಿ ಜಾಸ್ತಿ ಆದಂಗೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಯಥೇಚ್ಛವಾಗಿದೆ. ಸೊ ಈಗ ಮಳೆ ಆಗ್ತಾಯಿದೆ, ಪರವಾಗಿಲ್ಲ. ಮಳೆ ಏನಾದರೂ ಇಲ್ಲ ಅಂದರೆ ನಮಗೆ ವೈಟ್ ಫೀಲ್ಡು KR ಪುರಮ್ಮು, ಮಹದೇವಪುರ ಮತ್ತು ಈ ಕಡೆಗಳೆಲ್ಲ ನೀರು ಇಲ್ಲವೇ ಇಲ್ಲ. ಈಗ ನೀರಿನ ಅಭಾವ ತುಂಬ ಇದೆ. ಸೊ ಅದನ್ನು ಹೇಗೆ ನೀಗಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ, ದೊಡ್ಡ ಪ್ರಶ್ನೆ ಅದು. ಜೊತೆಗೇನೆ ಈಗ ಏನು ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಏನು ಮಾಡಿದಾರೋ ಅದನ್ನು OC CC ಇರಬೇಕು, ಅವೆರಡೂ ಇಲ್ಲ ಅಂದರೆ ಬೆಂಗಳೂರಿಗೆ ಪರ್ಮಿಷನ್ ಸಿಗ್ತಿಲ್ಲ. ಅಂದರೆ ಕಟ್ಟಲಿಕ್ಕೆ 30-40 ಸೈಟಲ್ಲಿ ಇಷ್ಟೇ ಕಟ್ಟಬೇಕು ಅನ್ನೋದು ಇದೆ. ಅದು ಕೂಡ ಅದರ ಯಾವ ರೀತಿ ತರ್ತಾರೆ ಅದನ್ನು ನೋಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಅಂದಮೇಲೆ ಅವೆಲ್ಲ ಕೂಡ ಪಾಲಿಸಲೇಬೇಕಾಗುತ್ತೆ ಕಡ್ಡಾಯವಾಗಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೇನೆ ನಾವು ಗ್ರೇಟರ್ ಬೆಂಗಳೂರು ಅಂತ ಘೋಷಣೆ ಮಾಡೋದು ಈಸಿ. ಅದಕ್ಕೆ ಏನೆಲ್ಲ ಬೇಕು, ಯಾವ ರೀತಿ ತಯಾರಾಗಿದೆ ಅಂತ ಅದು ಇನ್ನೂ ಒಂದಷ್ಟು ಸ್ಪಷ್ಟನೆ ಸಿಗಬೇಕಾಗಿದೆ ರಾಜ್ಯ ಸರ್ಕಾರದಿಂದ. ಅದು ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಸೊ ಅದು ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಯಾವ ರೀತಿ ಅದನ್ನು ಗ್ರೇಟರ್ ಬೆಂಗಳೂರನ್ನ ತೆಗೆದುಕೊಂಡು ಹೋಗ್ತಾರೆ ಮತ್ತು ಅದನ್ನು ಯಾವ ರೀತಿ ಡೆವಲಪ್ ಮಾಡ್ತಾರೆ. ಸೊ ಅವರ ಕನಸು ಇನ್ನಷ್ಟು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ತಾರೆ. ಸೊ ಆದರೆ ಏನೇ ಮಾಡಲಿ ಏನೇ ಹೋಗಲಿ, ಆದರೆ ಜನರ ಮೇಲೆ ಈಗಿರ್ತಕ್ಕಂಥದ್ದು ಬರ್ಡನ್ ಅಂದರೆ ಏನು ಟ್ಯಾಕ್ಸಸ್ಸು ಮತ್ತು ಗ್ರೇಟರ್ ಬೆಂಗಳೂರು ಮಾಡಬೇಕು ಟ್ಯಾಕ್ಸಸ್ ಅಂತ ಜಾಸ್ತಿ ಮಾಡೋದು, ವಿದ್ಯುತ್ ಬಿಲ್ಲು ಜಾಸ್ತಿ ಮಾಡೋದು, ನೀರಿನ ಬಿಲ್ಲು ಜಾಸ್ತಿ ಮಾಡೋದು. ಸೊ ಟ್ಯಾಕ್ಸಸ್ ಜಾಸ್ತಿ ಮಾಡಿದ್ರೆ ಖಂಡಿತವಾಗಿಯೂ ಕಷ್ಟ ಆಗುತ್ತೆ. ಸೊ ಈಗಾಗಲೇ ಎಲ್ಲರೂ ಕೂಡ ಎಲ್ಲ ಬೆಲೆಗಳನ್ನು ಏರಿಕೆ ಆಗಿದೆ ಮತ್ತು ಎಲ್ಲ ಪದಾರ್ಥಗಳು ಕೂಡ ಬೆಲೆ ಏರಿಕೆಯಾಗಿ ಜನ 25,000-30,000 ಸಾವಿರ ಯಾರು ಸಂಪಾದನೆ ಮಾಡ್ತಿದ್ದಾರೋ ಅದು ಅವರು ಬದುಕಲಿಕ್ಕೆ ಆಗ್ತಿಲ್ಲ. ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಇನ್ನಷ್ಟು ಆಗುವಂಥದ್ದು ಏನೋ ಟ್ಯಾಕ್ಸಸ್ ಜಾಸ್ತಿ ಆಗುವಂಥದ್ದು ತುಂಬಾ ಇದೆ ಅನ್ನೋದು ಕೆಲವರ ಏನು ವಾದ ಆಗಿದೆ. ಮತ್ತು ಅದನ್ನು ಕೆಲವರು ತಜ್ಞರು ಹೇಳ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ. ಸೊ ಬದುಕಲಿಕ್ಕೆ ಸಣ್ಣಪುಟ್ಟನವರು ಬದುಕಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಸೊ ಯಾವ ರೀತಿ ಗ್ರೇಟರ್ ಬೆಂಗಳೂರನ್ನು ನಿಭಾಯಿಸ್ಕೊಂಡು ಹೋಗುತ್ತೆ. ಸೊ ಇದೇ ಒಂದು ವಿಚಾರಕ್ಕೇ BBMP ಎಲೆಕ್ಷನ್ 10 ವರ್ಷಗಳಾದರೂ ಕೂಡ ಎಲೆಕ್ಷನ್ ನಡೆದಿಲ್ಲ. ಮತ್ತು ಗ್ರೇಟರ್ ಬೆಂಗಳೂರು ಆದಮೇಲೆ ಖಂಡಿತವಾಗಿ ಎಲೆಕ್ಷನ್ ಮಾಡುವಂಥದ್ದು ಚಾನ್ಸಸ್ ಇದ್ದೇ ಇರುತ್ತೆ ಅಂತ ನಮ್ಮ ಅನಿಸಿಕೆ ಆಗಿದೆ. ಇಲ್ಲಿ ವಾರ್ಡ್ಗಳಂಥ ವಿಚಾರಕ್ಕೆ ಬಂದರೆ, ಸೊ ಮೊದಲು ಇದ್ದಿದ್ದು 10 ವರ್ಷಗಳ ಹಿಂದೆ ಏನು ಎಲೆಕ್ಷನ್ ಆಯಿತಾ ಆಗಿದ್ದು 198 ವಾರ್ಡ್ ಇತ್ತು. ಈಗ 243ಕ್ಕೆ ಮಾಡಿದ್ದಾರೆ. ಸೊ 254 ಮಾಡಬೇಕಂತೇಳಿ ಅದನ್ನು ಇನ್ನಷ್ಟು ಮಾಡಲಿಕ್ಕೆ ಅದನ್ನು ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ನೋಡೋಣ ಒಟ್ಟಿನಲ್ಲಿ ಒಂದು ಔಟ್ಪುಟ್ ಯಾವ ರೀತಿ ಬರುತ್ತೆ ಗ್ರೇಟರ್ ಬೆಂಗಳೂರಿಗೆ ನೋಡೋಣ. ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಸೀನಪ್ಪ ಸರ್, ನಮಸ್ಕಾರ.